ರಾತ್ರಿ ಮತ್ತು 14 ಮತ್ತು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ 1/4/2023ರಿಂದ 31/3/2024ರವರೆಗೆ ಏನು ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಾರಿಗಳನ್ನ ನಾವು ಈ ಒಂದು ಸಾಮಾಜಿಕ ಪರಿಶೋಧನೆಗೆ ತೆಗೆದುಕೊಂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಸರ್ಕಾರದ ಸುತ್ತೋಲೆ ಪ್ರಕಾರ 3/12/2024ರಿಂದ 9/12/2024ರವರೆಗೆ ಈ ಒಂದು ಗ್ರಾಮ ಪಂಚಾಯತಿಯಲ್ಲಿ 6 ದಿನಗಳ ಕಾಲ ಅಂದರೆ ಮೊದಲನೇ ದಿನ ಕಡತ ಪರಿಶೀಲನೆ ಆಗಿರ್ಬೋದು, ಎರಡನೇ ದಿನ ಕಾಮಗಾರಿಗಳ ಪರಿಶೀಲನೆ ಆಗಿರ್ಬೋದು, ಮೂರನೇ ದಿನ ಮನೆ ಭೇಟಿ ಮಾಡಿರ್ತಕ್ಕಂಥದ್ದಾಗಿರ್ಬೋದು, ನಾಲ್ಕನೇ ದಿನ ಆಡಳಿತರ ಕಾಮಗಾರಿಗಳು ಪರಿಶೀಲನೆ ಆಗಿರ್ಬೋದು, 5ನೇ ದಿನ ವರದಿ ತಯಾರು ಮಾಡಿಕೊಂಡು ಗ್ರಾಮ ಸಭೆ ಮಾಡ್ತಕ್ಕಂಥದ್ದು ಸರ್ಕಾರದ ಸುತ್ತೋಲೆ ಪ್ರಕಾರ ಈ ಒಂದು ಪ್ರಕ್ರಿಯೆಯಲ್ಲಿ ಇರ್ತಕ್ಕಂಥದ್ದು. ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಸಂಬಂಧಪಟ್ಟಂತೆ ನಾವೇನು ಹೇಳಿದ್ನಲ್ಲ 1/4/2024ರಿಂದ 31/3/2024ರವರೆಗೆ ಟೋಟಲಿ 93 ಕಾಮಗಾರಿಗಳು ಅಂದರೆ ಆ ಒಂದು ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಇದರಲ್ಲಿ 43 ಸಮುದಾಯ ಕಾಮಗಾರಿಗಳು ಆಗಿರ್ತಕ್ಕಂಥದ್ದು, ವೈಯಕ್ತಿಕ ಕಾಮಗಾರಿಗಳು 32 ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅನುಷ್ಠಾನ ಇಲಾಖೆ, ಕೃಷಿ ಇಲಾಖೆ, ಸಾಮಾಜಿಕ ಅರಣ್ಯ ಇಲಾಖೆ ಮತ್ತು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂತೆ 18 ಕಾಮಗಾರಿಗಳು ಆಗಿರ್ತಕ್ಕಂಥದ್ದು. ಒಟ್ಟು 93 ಕಾಮಗಾರಿಗಳು ಆಗಿರ್ತಕ್ಕಂಥದ್ದು. ಇದರಲ್ಲಿ ಕೂಲಿ ವೆಚ್ಚ ಬಂದ್ಬಿಟ್ಟು 75,01,955 ರೂಪಾಯಿ ಕೂಲಿ ವೆಚ್ಚ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಾಮಗ್ರಿ ವೆಚ್ಚ 12,89,331 ರೂಪಾಯಿ ಆಗಿರ್ತಕ್ಕಂಥದ್ದು. ಈ ಒಂದು ಸಾಮಾಜಿಕ ಪರಿಶೋಧನಾ ಅವಧಿಯಲ್ಲಿ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ 12 ವರ್ಕ್ ಆಗಿರ್ತಕ್ಕಂಥದ್ದು, 58 ಬಿಲ್ ಆಗಿರ್ತಕ್ಕಂಥದ್ದು. ಇದರಲ್ಲಿ ಬಂದ್ಬಿಟ್ಟು ರಾಜೀವ್ ಗಾಂಧಿ ಸೇವಾ ಕೇಂದ್ರ ನಿರ್ಮಾಣ ಕೇಂದ್ರ ಕಾಮಗಾರಿ ಒಂದಾಗಿರ್ತಕ್ಕಂಥದ್ದು, ಶಾಲಾ ಆಟದಲ್ಲಿ ಖೋಖೋ ಕೋರ್ಟ್ ನಿರ್ಮಾಣ ಮಾಡ್ತಕ್ಕಂಥದ್ದು ಒಂದಾಗಿರ್ತಕ್ಕಂಥದ್ದು, ಫೇವರ್ಸ್ ಅಭಿವೃದ್ಧಿ ಪಡಿಸ್ತಕ್ಕಂಥದ್ದು ಒಂದು ಕಾಮಗಾರಿ, ಕಬಡ್ಡಿ ಆಟದ ಮೈದಾನ ನಿರ್ಮಾಣ ಕಾಮಗಾರಿ ಒಂದಾಗಿ ನಾಲ ಉಳಿಯತಕ್ಕಂಥ ಕಾಮಗಾರಿ 37 ಆಗಿರ್ತಕ್ಕಂಥದ್ದು, ವಸತಿ ನಿರ್ಮಾಣಕ್ಕೆ ಸಂಬಂಧಪಟ್ಟಂತೆ 21 ಕಾಮಗಾರಿಗಳು ಆಗಿರ್ತಕ್ಕಂಥದ್ದು, ಕೃಷಿ ಹೊಂಡ ನಿರ್ಮಾಣ ಕಾಮಗಾರಿ 5 ಆಗಿರ್ತಕ್ಕಂಥದ್ದು, ಬದು ನಿರ್ಮಾಣ ಕಾಮಗಾರಿ 1 ಆಗಿರ್ತಕ್ಕಂಥದ್ದು, ದನದ ಶೆಡ್ ನಿರ್ಮಾಣ ಕಾಮಗಾರಿ 2 ಆಗಿರ್ತಕ್ಕಂಥದ್ದು, ಕೋಳಿ ಶೆಡ್ ನಿರ್ಮಾಣ ಕುರಿ ಶೆಡ್ ನಿರ್ಮಾಣ ಕಾಮಗಾರಿ 2 ಆಗಿರ್ತಕ್ಕಂಥದ್ದು. ಇಷ್ಟು ಈ ಒಂದು ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಅನುಷ್ಠಾನ ಇಲಾಖೆಗೆ ಸಂಬಂಧಪಟ್ಟಂತೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ ಕೂಲಿ ವೆಚ್ಚ ಬಂದ್ಬಿಟ್ಟು 2,26,61,004 ರೂಪಾಯಿ ಕೂಲಿ ವೆಚ್ಚ ಆಗಿರ್ತಕ್ಕಂಥದ್ದು, 5,07,801 ರೂಪಾಯಿ ಸಾಮಗ್ರಿ ವೆಚ್ಚ ಆಗಿರ್ತಕ್ಕಂಥದ್ದು. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ 61,460 ರೂಪಾಯಿ ಆ ಒಂದು ಆರ್ಥಿಕ ವರ್ಷದಲ್ಲಿ ಆಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಒಂದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಯಾವಾಗಿಂದ ಬಂತು, ಅವು ಫಾರಂ ನಂಬರ್ 6 ಕೇಳಿ ಯಾಕೆ ಕೆಲಸ ಕೇಳ್ತಕ್ಕಂಥದ್ದು, ಆಮೇಲೆ ಅವರಿಗೆ ಏನು ಕೆಲಸದ ಸೌಲಭ್ಯಗಳು ಇರ್ತಕ್ಕಂಥದ್ದು, ಅದಾದ್ಮೇಲೆ ಅವ್ರ ಕೆಲಸದಲ್ಲಿ ಯಾವ ರೀತಿ ಶಿಶುಪಾಲನಾ ವ್ಯವಸ್ಥೆ ಆಗಿರ್ಬೋದು, ಫಸ್ಟ್ ಏಡ್ ಕಿಟ್ ಆಗಿರ್ಬೋದು, ಅವ್ರಿಗೆ ಯಾವ ಕೆಲಸ ಕೇಳಿ 15 ದಿನಗಳಲ್ಲಿ ಕೆಲಸ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆಯಲ್ಲಿ ಇರ್ತಕ್ಕಂಥ ಇದು. ಆಮೇಲೆ ಇದು ಯಾರು ಬೇಡಿಕೆ ಕೊಡ್ತಾರೋ ಅವರಿಗೆ 100 ದಿನ ಕೆಲಸ ಕೊಡ್ತಕ್ಕಂಥದ್ದು ಈ ಒಂದು ಯೋಜನೆ ಮುಖ್ಯ ಉದ್ದೇಶ. ಯಾರಿಗೆ ಕೆಲಸ ಕೊಡ್ತಾರೆ, ಅಕುಶಲ ದೈಹಿಕ ಯಾರು ಕೆಲಸ ಕೇಳ್ತಾರಲ್ಲ ಅವರಿಗೆ ಈ ಒಂದು ಯೋಜನೆಯಲ್ಲಿ ಕೆಲಸ ಕೊಡ್ತಕ್ಕಂಥದ್ದು. ಅದು ದೀರ್ಘಕಾಲ ಗುಣಮಟ್ಟ ಬಾಳಿಕೆ ಬರ್ತಕ್ಕಂಥ ಉತ್ಪಾದನಾಶೀಲ ಆಸ್ತಿ ಸ್ವೀಕಾರ ಮಾಡ್ತಕ್ಕಂಥ ಕಾಮಗಾರಿಗಳನ್ನ ಈ ಒಂದು ಯೋಜನೆಯಲ್ಲಿ ಕೊಡ್ತಕ್ಕಂಥದ್ದು. ಆಮೇಲೆ ಬಡ ಜನರ ಜೀವನೋಪಾಯ ಸಂಪನ್ಮೂಲ ಒಳಪಡಿಸ್ತಕ್ಕಂಥದ್ದು ಅಂದರೆ ಬೇರೆ ಕಡೆ ವಲಸೆ ಹೋಗ್ಲಾರ್ದಂಗ ಇಲ್ಲೇ ಒಂದು ಜಾರ್ಖಂಡ್ ಫಾರಂ ನಂಬರ್ 6 ಕೇಳಿ ಆಮೇಲೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಅಂದರೆ 1/4/2024ರವರೆಗೆ ಏನೇನು ಅನುಷ್ಠಾನಗೊಂಡಿದೆಯಲ್ಲ ಆ ಕಾಮಗಾರಿಗಳು ಮತ್ತು ಅಮೌಂಟ್ ಅದನ್ನೆಲ್ಲವನ್ನೂ ನಾವು ಈ ಒಂದು ಸಾಮಾಜಿಕ ಪರಿಶೀಲನೆ ತೆಗೆದುಕೊಂಡಾಗ ನಾವು ಇವೆಲ್ಲವನ್ನೂ ನೀಡಿರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ 15ನೇ ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ ಗುಡೂರು ಗ್ರಾಮದ ಜಿ ನಾಗಿರೆಡ್ಡಿ ಮನೆಯಿಂದ ದಮ್ಮೂರು ಹನುಮಂತಪ್ಪ ಮನೆಯವರೆಗೆ ಒಳಚರಂಡಿ ನಿರ್ಮಾಣ ಕಾಮಗಾರಿ 74,346 ರೂಪಾಯಿ ಬಾಕಿ ಆಗಿರ್ತಕ್ಕಂಥದ್ದು. ಅಂದೇಳ ಗ್ರಾಮದ ರಾಮಬಾಬು ಮನೆಯಿಂದ ವಾಲ್ಮೀಕಿ ಆದಪ್ಪರ ಮನೆಯ ಪಕ್ಕದಲ್ಲಿ ಶಿವಪ್ತಾರನ ಮಠದ ಪಕ್ಕದಲ್ಲಿ ರಸ್ತೆ ಒಳಚರಂಡಿ ನಿರ್ಮಾಣ ಕಾಮಗಾರಿ 99,994 ರೂಪಾಯಿ ಬಾಕಿ ಆಗಿರ್ತಕ್ಕಂಥದ್ದು. ಅಂದೇಳ ಗ್ರಾಮದ ಹೊಸ ಗ್ರಾಮ ಪಂಚಾಯತಿ ಕಚೇರಿ ಒಳಗಡೆ ಅಲ್ಯೂಮಿನಿಯಂ ಪ್ಲಾಂಟೇಷನ್ ಮಾಡತಕ್ಕಂಥದ್ದು 99,959 ಪಾವತಿ ಆಗಿರ್ತಕ್ಕಂಥದ್ದು. ಹೊಸ ಗ್ರಾಮ ಪಂಚಾಯತಿ ಕಚೇರಿ ಮುಂದೆ ವಿಶೇಷ ಚೇತನರಿಗೆ ರ್ಯಾಂಪ್ ನಿರ್ಮಾಣ ಮಾಡ್ತಕ್ಕಂಥದ್ದು 91,642 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. SWM ಗಾಡಿ ಇಂಧನ ಖರೀದಿ ಲಿಂಗಾಯತ ಪೆಟ್ರೋಲಿಯಂ ಇವರಿಗೆ 10,000 ರೂಪಾಯಿ ಪಾವತಿ ಮಾಡ್ತಕ್ಕಂಥದ್ದು. ಅದೇ ರೀತಿಯಾಗಿ SWM ಸಿಬ್ಬಂದಿ ಗಂಗಮ್ಮ ಇವರಿಗೆ 2 ತಿಂಗಳು ವೇತನ ಪಾವತಿ ಮಾಡತಕ್ಕಂಥದ್ದು 8,000.
ಆಮೇಲೆ ಜಡಮ್ಮ ಇವರಿಗೂ ಕೂಡ 2 ತಿಂಗಳು ಪಾವತಿ ಮಾಡಿರ್ತಕ್ಕಂಥದ್ದು 8,000. ಅಂದೇಳ ಗ್ರಾಮದ ಗುಡ್ಡೂರು ಗ್ರಾಮದಲ್ಲಿ ಕುಡಿ ನೀರು ಮೋಟರ್ ರಿಪೇರಿ ಮಾಡಿರ್ತಕ್ಕಂಥದ್ದು 10,000 ಆಗಿರ್ತಕ್ಕಂಥದ್ದು. ಗುಡ್ಡೂರು ಗ್ರಾಮದ ಕೆ ಮಲ್ಲಿಕಾರ್ಜುನ ಮನೆಯಿಂದ ಹುಲಿಗಮ್ಮನ ಗುಡಿ ವರೆಗೆ ಒಳಚರಂಡಿ ನಿರ್ಮಾಣ ಮಾಡತಕ್ಕಂಥದ್ದು 99,616 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಅಂದೇಳ ಗ್ರಾಮದ ಬಿ ಮೇಘನಾಥ್ ಮನೆಯಿಂದ ದಮ್ಮೂರು ತಿಮ್ಮಾರೆಡ್ಡಿ ಮನೆಯವರೆಗೆ ಕುಡಿ ನೀರಿನ ಪೈಪ್ಲೈನ್ ನಿರ್ಮಾಣ ಮಾಡ್ತಕ್ಕಂಥದ್ದು 49,898 ರೂಪಾಯಿ ಪಾವತಿ ಮಾಡಿರ್ತಕ್ಕಂಥದ್ದು. ಗುಡ್ಡೂರು ಗ್ರಾಮದ ಕುಡಿ ನೀರಿನ ಮೋಟರ್ ರಿಪೇರಿ ಮಾಡಿರ್ತಕ್ಕಂಥದ್ದು 20,500 ಪಾವತಿ ಆಗಿರ್ತಕ್ಕಂಥದ್ದು. SWM ಸಿಬ್ಬಂದಿ ಮುನಿಯಪ್ಪ ಇವರಿಗೆ 2 ತಿಂಗಳ ವೇತನ ಪಾವತಿ ಆಗಿರ್ತಕ್ಕಂಥದ್ದು 8,000. ಅಂದೇಳ 4 ಕುಡಿ ನೀರಿನ ಮೋಟರ್ಗಳನ್ನು ಎತ್ತಿರ್ತಕ್ಕಂಥದ್ದು 20,500 ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ SWM ಸಿಬ್ಬಂದಿ ಮುನಿಯಪ್ಪ ಇವರಿಗೆ ಕೂಡ ಪಾವತಿ ಆಗಿರ್ತಕ್ಕಂಥದ್ದು. ಆಮೇಲೆ ಸೋಲಾರ್ ಬೀದಿ ದೀಪ ರಿಪೇರಿ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಇವರಿಗೆ 9,900 ಪಾವತಿ ಆಗಿರ್ತಕ್ಕಂಥದ್ದು. ಕುಡಿ ನೀರಿನ ಸಾಮಗ್ರಿ ಬಿಲ್ಲು ಮತ್ತು ಮಹಾಲಕ್ಷ್ಮಿ ಇವರಿಗೆ ಪಾವತಿ 49,900 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಕೆರೆಗೆ ಮೋಟರ್ ರಿಪೇರಿ ಮಾಡಿದ ಭಕ್ತ ಪೀರ ಇವರಿಗೆ 10,000 ಪಾವತಿ ಮಾಡಿರ್ತಕ್ಕಂಥದ್ದು. ಅಂದೇಳ ಗ್ರಾಮ ಮತ್ತು ಗುಡದೂರು ಗ್ರಾಮದ ಬೀದಿ ದೀಪ ಬಿಲ್ಲು ಖರೀದಿಸ್ತಕ್ಕಂಥದ್ದು ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಇವರಿಗೆ 99,900 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಗುಡದೂರು ಗ್ರಾಮದ ಮೋಟರ್ಗಳು ರಿಪೇರಿ ಮಾಡಿದ ಮತ್ತು ತೀರ ಇವರಿಗೆ ಪಾವತಿಸಿದ್ದು 19,000 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಕುಡಿಯ ನೀರಿನ ಪೈಪ್ಲೈನ್ ಮತ್ತು ಸಾಮಗ್ರಿ ಟ್ರ್ಯಾಕ್ಟರ್ ಬಿಲ್ಲು ಮಹಾಲಕ್ಷ್ಮಿ ಎಂಟರ್ಪ್ರೈಸ್ ಇವರಿಗೆ 49,800 ಪಾವತಿ ಆಗಿರ್ತಕ್ಕಂಥದ್ದು. ಅಂದೇಳ ಗ್ರಾಮದ ನೀರಿನ ಮೋಟರ್ 79,526 ರೂಪಾಯಿ ಪಾವತಿ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ರ್ಯಾಕ್ ಖರೀದಿ ಮಾಡಿರ್ತಕ್ಕಂಥದ್ದು ಶಿವಚೇತನ್ ಏಜೆನ್ಸಿ ಇವರಿಗೆ 32,500 ಪಾವತಿ ಮಾಡಿರ್ತಕ್ಕಂಥದ್ದು. ಗುಡದೂರು ಗ್ರಾಮದ ಬೀದಿ ದೀಪ ಮತ್ತು ಇತರ ಸಾಮಗ್ರಿ ಖರೀದಿರ್ತಕ್ಕಂಥದ್ದು ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಇವರಿಗೆ 65,500 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಗುಡದೂರು ಗ್ರಾಮದ ಬೀದಿ ದೀಪ ಮತ್ತು ಇತರ ಸಾಮಗ್ರಿ ಖರೀದಿಸ್ತಕ್ಕಂಥದ್ದು ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಇವರಿಗೆ 69,500 ಪಾವತಿ ಆಗಿರ್ತಕ್ಕಂಥದ್ದು. ಅಂದೇಳ ಗ್ರಾಮದ LED ಬಲ್ಬ್ ಖರೀದಿ ಮಾಡತಕ್ಕಂಥ ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ 99,950 ಪಾವತಿ ಆಗಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ ಕಂಪ್ಯೂಟರ್ ಮತ್ತು ಪ್ರಿಂಟರ್ ಬಾಲಾಜಿ ಕಂಪ್ಯೂಟರ್ಸ್ ಇವರ ಹತ್ರ ಪಾವತಿ ಮಾಡತಕ್ಕಂಥದ್ದು 99,980 ಪಾವತಿ ಆಗಿರ್ತಕ್ಕಂಥದ್ದು. ಗ್ರಾಮ ಪಂಚಾಯತಿ ಗ್ರಂಥಾಲಯಕ್ಕೆ ರ್ಯಾಕ್ ಮತ್ತು ಟೇಬಲ್ ಮತ್ತು ಚೇರ್. ಅದೇ ರೀತಿಯಾಗಿ ಗಂಗಮ್ಮ ಇವರಿಗೆ ಸಿಬ್ಬಂದಿ ಇವರಿಗೆ 14,000 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಅಂದೇಳ ಗ್ರಾಮದ ಹೊಸ ಗ್ರಾಮ ಪಂಚಾಯತಿಯಿಂದ ರಸ್ತೆ ಸಲೀಂ ಮನೆಯವರೆಗೆ ಕುಡಿ ನೀರಿನ ಪೈಪ್ಲೈನ್ ಆಗ್ತಕ್ಕಂಥದ್ದು 88,594 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಅಂದೇಳ ಗ್ರಾಮದ 3 ಲಕ್ಷ ರೂಪಾಯಿ ಇವರಿಗೆ ಪಾವತಿ ಮಾಡತಕ್ಕಂಥದ್ದು. ಆಮೇಲೆ HP ಕೆರೆ ಮೋಟರ್ ರಿಪೇರಿ ವೀರಭದ್ರೇಶ್ವರ ಎಲೆಕ್ಟ್ರಿಕಲ್ಸ್ ಇವರಿಗೆ 1,600 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಅಂದೇಳ ಗ್ರಾಮದ ಮೋಟರ್ ರಿಪೇರಿ ಮತ್ತು ವೀರಭದ್ರೇಶ್ವರ ಎಲೆಕ್ಟ್ರಿಕಲ್ 5,400 ರೂಪಾಯಿ ಪಾವತಿ ಮಾಡತಕ್ಕಂಥದ್ದು. ಅಂದೇಳ ಗ್ರಾಮದ ಶಿವಪ್ತಾತ್ಮ ಮಠದ ಹತ್ರ MS ಲೈಟ್ ಮತ್ತು MS ಪೈಪ್ ಖರೀದಿ 100 ಎಂಟರ್ಪ್ರೈಸ್ ಇವರಿಗೆ 49,896 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಶಿವಪ್ತಾತ್ಮ ಮಠದ ಹತ್ತಿರ ಕಂಬಕ್ಕೆ ಪೈಪ್ ಖರೀದಿ ಮತ್ತು ಮಹಾಲಕ್ಷ್ಮಿ ಎಲೆಕ್ಟ್ರಿಕಲ್ಸ್ ಇವರಿಂದ 40,000 ಪಾವತಿ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ 2 ಗ್ರಾಮದಲ್ಲಿ ಬೀದಿ ದೀಪ ನಿರ್ವಹಣೆ ಮಾಡಿರ್ತಕ್ಕಂಥ ಸಾಮಗ್ರಿ ಖರೀದಿ 43,660 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಶಿವಪ್ತಾತ್ಮ ಮಠದ ಹತ್ತಿರ MS ಕಂಬಕ್ಕೆ ಅಳವಡಿಸಿದ ಬಾಪ್ತು 108 ರೂಪಾಯಿಗೆ 9,896 ರೂಪಾಯಿ ಪಾವತಿ ಆಗಿರ್ತಕ್ಕಂಥದ್ದು. ಇಷ್ಟು ಈ ಒಂದು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ 28,48,841 ರೂಪಾಯಿ ಆ ಒಂದು ಆರ್ಥಿಕ ವರ್ಷದಲ್ಲಿ 1/4/2023 31/3/2024 ಖರ್ಚಾಗಿರ್ತಕ್ಕಂಥದ್ದು. ಇದು 15 ಹಣಕಾಸು ಯೋಜನೆಗೆ ಸಂಬಂಧಪಟ್ಟಂತೆ. ಅದೇ ರೀತಿಯಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೂಡ ಏನು ಖರ್ಚಾಗಿದೆ ಅಂತಕ್ಕಂಥದ್ದನ್ನು ನಮ್ಮ ಸಂಪನ್ಮೂಲ ವ್ಯಕ್ತಿ ಹೇಳ್ತಾರೆ. ನಾನು ಯಾವ ಕಾಮಗಾರಿಗಳು ಎಲ್ಲಿ ಆಗಿದೆ ಅಂತ ಯಾವ ಕಾಮಗಾರಿಗಳು ಅಂತ ಹೇಳಿದೆ, ಆ ಯಾವ ಕಾಮಗಾರಿಗಳು ಎಲ್ಲಿ ಆಗಿದೆ, ಎಷ್ಟು ಅನುದಾನ ಖರ್ಚಾಗಿದೆ ಅಂತಕ್ಕಂಥದ್ದನ್ನು ನಮ್ಮ ಸಂಪನ್ಮೂಲ ಕೂಲಿ ಮತ್ತು ಬಂದ್ಬಿಟ್ಟು 81,528 ರೂಪಾಯಿ. DOC ಮತ್ತು ಸಾಮಗ್ರಿ ಮತ್ತು ಬಂದ್ಬಿಟ್ಟು 4,99,780 ರೂಪಾಯಿ.